ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತೇಳಿದ್ರೆ ಶಿವರಾತ್ರಿ ಬಂದೇ ಬಿಡ್ತು. ನಾಳೆನೇ ಶಿವರಾತ್ರಿ ಇರೋದ್ರಿಂದ ಸೊ ಶಿವರಾತ್ರಿಯ ಆಚರಣೆ ಹೇಗಿರುತ್ತೆ, ಈ ವರ್ಷದ ಶಿವರಾತ್ರಿನಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಏನಪ್ಪ ಅಂತ ಹೇಳಿದರೆ ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿ ಅಂತ ಹೇಳಿದರೆ ಜಾಗರಣೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಈ ವರ್ಷದ ಶಿವರಾತ್ರಿ ಮಹಾಶಿವರಾತ್ರಿ ಬಂದು ತುಂಬ ವಿಶೇಷ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದರೆ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಿದೆ, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಅದು ಬಂದು ಈ 26ನೇ ತಾರೀಕಿಗೆ ಕೊನೆ ಆಗ್ತಾ ಇದೆ. 144 ವರ್ಷಗಳಿಗೊಮ್ಮೆ ನಡೀತಕ್ಕಂತಹ ಮಹಾಕುಂಭ ಮೇಳದಲ್ಲಿ ನಾಗಸಾಧುಗಳು, ಅಘೋರಿಗಳು ಬಂದು ಕೂಡ ಅದರಲ್ಲಿ 3 ಅಮೃತ ಸ್ನಾನ ಇರುತ್ತೆ. ಸೊ ಆ ಒಂದು ಪೂಜೆಗಳನ್ನೆಲ್ಲ ಮಾಡಿಬಿಟ್ಟು ಸುಮಾರಷ್ಟು ಜನ ಅಲ್ಲಿ ಹೋಗಿ ಪ್ರಯಾಗ್ರಾಜಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಲ್ಲಿಂದ ನೀರನ್ನು ತೊಗೊಂಬಂದು ಇಷ್ಟೆಲ್ಲ ಮಾಡಿರೋದ್ರಿಂದ ಈ ಒಂದು ಶಿವರಾತ್ರಿ ಬಂದು ಅದು ಅವತ್ತು ಅಲ್ಲಿ ಎಂಡ್ ಆಗ್ತಿರೋದ್ರಿಂದ ಈ ಶಿವರಾತ್ರಿಗೆ ತುಂಬ ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾವು ಹೋಗಿ ನೋಡಲಿಕ್ಕಾಗಲಿಲ್ಲ, ಅಟ್ಲೀಸ್ಟ್ ಈ ಒಂದು ಶಿವರಾತ್ರಿನ ಬಂದು ನಾವು ತುಂಬ ನೇಮ ನಿಷ್ಠೆಯಿಂದ ಮಾಡಬೇಕು. ದೇವರಿಗೆ ಅಭಿಷೇಕ ಆಗಿರ್ಬೋದು, ಮನೆಯನ್ನು ಶುಚಿ ಮಾಡ್ಕೊಳೋದಾಗಿರ್ಬೋದು, ಮತ್ತು ಆವತ್ತಿನ ದಿನ ನಾವೇನು ಉಪವಾಸ ಮಾಡ್ತೀವಲ್ವ, ಒಂದು ಉಪವಾಸ ಅದು ಎಷ್ಟೋ ಇದಕ್ಕೆ ಸಮ ಅಂತ ಹೇಳ್ತಾರೆ. ಸೊ ಆ ಒಂದು ಉಪವಾಸ ಮಾಡಿಬಿಟ್ಟು ಜಾಗರಣೆ ಮಾಡೋದನ್ನ ತುಂಬ ವಿಶೇಷ, ಈ ಒಂದು ಶಿವರಾತ್ರಿಗೆ ವಿಶೇಷ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಗೊತ್ತಿದೆ ಶಿವರಾತ್ರಿ ಅಂತ ಹೇಳಿದರೆ ಜಾಗರಣೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಮಗೆ ವರ್ಷಕ್ಕೆ ಒಮ್ಮೆ ಜಾಗರಣೆ ಬರುತ್ತೆ. ದಯವಿಟ್ಟು ಅದನ್ನು ಎಲ್ಲರೂ ಆಚರಿಸಿ. ಮತ್ತು ಅವತ್ತು ಆದಷ್ಟು ಶಿವನ ಧ್ಯಾನವನ್ನು ಮಾಡಬೇಕಂತೆ. ನಾವು ಎಷ್ಟು ಸಲ ಶಿವನ ನೆನೆಸ್ತೀವೋ ಅಷ್ಟು ಸಲ ಶಿವ ಸುತ್ತುತ್ತಾ ಇರ್ತಾನಂತೆ. ಯಾವುದೋ ಒಂದು ಮಾತಿಗೆ, ನಮ್ಮ ಮಾತಿಗೆ ಅಸ್ತು ಅಂತ ಹೇಳಿದರೆ ಅಸ್ತು ದೇವತೆಗಳು. ಸೊ ನಮ್ಮ ಒಂದು ಕೆಲಸನೂ ಸರಾಗವಾಗಿ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಶಿವರಾತ್ರಿಗೆ ಶಿವನಿಗೆ ಪ್ರಿಯವಾಗಿದ್ದು ಹೋಳಿಗೆ ಮಾಡ್ತಾರೆ. ಕೆಲವೊಂದು ಕಡೆ ತಂಬಿಟ್ಟು ಮಾಡುವಂಥದ್ದು ತುಂಬಾ ಶ್ರೇಷ್ಠ. ತಂಬಿಟ್ಟು ಮಾಡೋದು ಶಿವನಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ಮತ್ತು ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ, ಅದು ನಿಮ್ಮ ಕಡೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ. ಸೊ ಆ ಒಂದು ಕಡ್ಡಿ ಶಿವನಿಗೆ ತುಂಬ ಪ್ರಿಯವಾಗಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕಡೆ ಎಲ್ಲ ಆ ಒಂದು ಉತ್ತರಾಣಿ ಕಡ್ಡಿಯಿಂದ ಶಿವನಿಗೆ ಆರತಿಯನ್ನು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದಲ್ಲಿ, ಶಿವನ ದೇವಸ್ಥಾನಗಳಲ್ಲಿ ಬೆಳಗ್ಗೆನೇ ಅಭಿಷೇಕ ಮಾಡಿರ್ತಾರೆ. ಸೊ ಒಂದು ಅಭಿಷೇಕದ ನೀರನ್ನು ಕೊಡ್ತಾರೆ ಎಲ್ಲರಿಗೂ. ಅಭಿಷೇಕದ ನೀರನ್ನು ತಂದು ನಾವು ಮನೆಯಲ್ಲಿ ಶುಚಿ ಮಾಡಿ ಅಭಿಷೇಕದ ನೀರನ್ನು ಮನೆಗಳಿಗೆ ಅಥವಾ ದನಕರುಗಳಿದ್ರೆ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ನಮ್ಮ ಒಂದು ಶಿವರಾತ್ರಿಯ ಆಚರಣೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಆವತ್ತಿನ ದಿನ ಯಾರೂ ಅನ್ನವನ್ನು ಊಟ ಮಾಡೋದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾರೂ ಅನ್ನವನ್ನು ಊಟ ಮಾಡೋದಿಲ್ಲ. ಹಣ್ಣು ಹಂಪಲು ಈ ಥರದಲ್ಲೇ ಒಂದು ಶಿವರಾತ್ರಿಯನ್ನು ಇದು ಮಾಡ್ತಾರೆ. ಅದರಲ್ಲಿ ಈ ವರ್ಷ ತುಂಬ ವಿಶೇಷವಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಒಂದು ನವರತ್ನದ ಅರಳುಗಳಾಗಿರ್ಬೋದು ಅಥವಾ ರಾಶಿ ಉಂಗುರಗಳಾಗಿರ್ಬೋದು, ರುದ್ರಾಕ್ಷಿ ಮಾಲೆ ಆಗಿರ್ಬೋದು. ಸೊ ಈ ಥರದನ್ನೆಲ್ಲನೂ ನೀವೇನಾದರೂ ಹಾಗೆ ಧರಿಸ್ಕೊಂಡಿದ್ದೀರಾ ಅಂತ ಹೇಳಿದರೆ ಅವತ್ತಿನ ದಿನ ವಿಶೇಷವಾಗಿ ನೀವು ಕ್ಲೆನ್ಸಿಂಗ್ ಮಾಡಿಬಿಟ್ಟು ಅದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಂದು ವಿಶೇಷ ಶಕ್ತಿ ಬರುತ್ತೆ. ಏನಂತ ಹೇಳಿದರೆ ಇವತ್ತಿನ ರಾತ್ರಿ ನೀವು ಅಂದರೆ ಈ ಒಂದು ಮಂಗಳವಾರ ರಾತ್ರಿ ನೀವು ಅದನ್ನು ಹಾಲಲ್ಲಿ ನೆನೆಸ್ಬಿಟ್ಟು ಹಾಲಲ್ಲಿ ಇಡಬೇಕು. ಮಾರನೇ ದಿನ ಶಿವರಾತ್ರಿ ದಿನ ರಾತ್ರಿ ಇದೆ ಅಲ್ವಾ, ಸೊ ಅವತ್ತೊಂದು 24 ಗಂಟೆ ಆದ ನಂತರ ಅದನ್ನು ತೆಗೆದು ಅದಕ್ಕೆ ಅಭಿಷೇಕವನ್ನು ಮಾಡಿಬಿಟ್ಟು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊ ಅದಕ್ಕೆ ಒಂದು ವಿಶೇಷವಾದ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ನೆಗೆಟಿವ್ ಏನಾದರೂ ಇದ್ದರೆ ಹೋಗುತ್ತೆ. ನಮ್ಮಲ್ಲಿ ಒಂದು ಧೈರ್ಯನ ತುಂಬುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದರೆ ನಾವು ಹಾಕ್ಕೊಂಡಿರ್ತಕ್ಕಂಥ ಸರ ಉಂಗುರಗಳಾಗಿರ್ಬೋದು, ರಾಶಿ ಉಂಗುರ ಈ ಥರದನ್ನೆಲ್ಲ ನಾವೇ ಹಾಕ್ಕೋಬೇಕು ಅನ್ನೋದಿದೆ. ಅದನ್ನು ಯಾರೂ ಮನೆಯವರು ಸಹ ಹಾಕ್ಕೋಬೋದು, ಬೇರೆಯವ್ರದ್ದು ಹಾಕ್ಕೋಬಾರ್ದು. ನಮ್ಮದನ್ನು ನಾವೇ ಹಾಕ್ಕೋಬೇಕು ಅಂತ ಇರುತ್ತೆ. ಅದನ್ನು ಯಾರೇ ಮುಟ್ಟಿದ್ರೂ ಅದರದ್ದೊಂದು ಇದು ಹೋಗಿರುತ್ತೆ. ನಾವೇನು ಮಾಡ್ತೀವಿ, ಎಷ್ಟೋ ಸಲ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದು ಅದನ್ನು ಹಾಗೆ ಹಾಕ್ಕೊತೀವಿ. ಸೊ ಯಾರೆಲ್ಲ ಈ ಒಂದು ಇದನ್ನು ಮೇಂಟೈನ್ ಮಾಡಿಲ್ಲ ಅನ್ನೋರಿದ್ರೆ ಸೊ ನೀವು ಈ ಸಲ ಶಿವರಾತ್ರಿನಲ್ಲಿ ಅದನ್ನು ಮಾಡ್ಬೋದು. ವಿಶೇಷವಾದ ಒಂದು ಏನಂತ ಹೇಳಿದರೆ ಶಕ್ತಿ ಬರುತ್ತೆ. ಆ ಒಂದು ರುದ್ರಾಕ್ಷಿ ಸರ ಆಗಿರ್ಬೋದು ಅಥವಾ ಟೈಗರ್ ಐದು ಇವಾಗೆಲ್ಲ ಬರ್ತಾ ಇದೆ ಅಲ್ವಾ, ಸೊ ಅದಾಗಿರ್ಬೋದು, ಕರಂಗುಲಿ ಮಾಲೆ ಆಗಿರ್ಬೋದು, ರಾಶಿ ಉಂಗುರ ಆಗಿರ್ಬೋದು, ನವರತ್ನದ ಹಳ್ಳಿಂದ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಕ್ಲೆನ್ಸಿಂಗ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಅವತ್ತಿನ ದಿನ ಶಿವನಿಗೆ ಪ್ರಿಯವಾಗಿರೋದು ಬಿಲ್ಪತ್ರೆ. ಸೊ ಬಿಲ್ಪತ್ರೆಯನ್ನು ಇಟ್ಬಿಟ್ಟು ದೇವರಿಗೆಲ್ಲ ಅಭಿಷೇಕ ಮಾಡಿ ಸೊ ನಮ್ಮ ಕಡೆ ಬಂದು 3 ದಿನ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಮೊದಲನೇ ದಿನ ಜಾಗರಣೆ ಮಾಡ್ತಾರೆ, ಎರಡನೇ ದಿನ ಊಟ ಅಂತ ಹೇಳಿದರೆ ಅವತ್ತು ಎರಡನೇ ದಿನ ಹೋಳಿಗೆ ಮಾಡ್ತಾರೆ, ಮೂರನೇ ದಿನ ಬಂದು ರೊಟ್ಟಿ ಬುತ್ತಿ ಎಲ್ಲ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದರೆ ನಮ್ಮ ಊರಿನಿಂದ 40 ಕಿಲೋಮೀಟರ್ ಶಾಂತಿ ಸಾಗರ ಅಂತ ಇದೆ. ಸೊ ಅಲ್ಲಿಗೆ ಇಲ್ಲಿನ ದೇವರನ್ನು ಅಲ್ಲಿಗೆ ನಡ್ಕೊಂಡು ತೊಗೊಂಡೋಗಿ ಅಲ್ಲಿ
ರಥೋತ್ಸವನ ಮಾಡಿಕೊಂಡು ಬರ್ತಾರೆ. ಇಷ್ಟು ಬಿಸಿಲಿದ್ರೂ ನಡ್ಕೊಂಡೇ ತೊಗೊಂಡು ಹೋಗೋದು. ಯಾವುದೇ ಕಾರಣಕ್ಕೂ ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅವ್ರುಗಳ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ಅಂತ ಇದೆ ಅಲ್ವಾ, ಸೊ ಅದರಲ್ಲಿ ನಾನು ಹೇಳಿದ್ದೀನಿ ಅವ್ರುಗಳ್ದ ವೀರಭದ್ರೇಶ್ವರ ಆಗಿರ್ಬೋದು, ಬಾತಿರೇವಸಿದ್ದೇಶ್ವರ, ಬೀರ್ಲಿಂಗೇಶ್ವರ, ಈ ದೇವರನ್ನ ಎಲ್ಲಿಗೆ ತೊಗೊಂಡೋದ್ರೂ ಒತ್ಕೊಂಡೇ ತೊಗೊಂಡೋಗ್ತಾರೆ. ಅರೌಂಡ್ 80 ಕಿಲೋಮೀಟ್ರ್ ಆಗುತ್ತೆ. ಸೊ ಒತ್ಕೊಂಡೇ ತೊಗೊಂಡೋಗ್ತಾರೆ, ಒತ್ಕೊಂಡೇ ತೊಗೊಂಡು ಬರ್ತಾರೆ. ಸೊ ಯಾವತ್ತೂ ಟ್ಯಾಕ್ಟ್ರಿನಲ್ಲಾಗಿರ್ಬೋದು ಅಥವಾ ಒಂದು ಗಾಡಿನಲ್ಲಾಗಿರ್ಬೋದು ತೊಗೊಂಡು ಹೋಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮೂರಲ್ಲಿ ಇದು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಮೊದಲನೇ ದಿನ ಜಾಗರಣೆ ಮಾಡ್ತಾರೆ, 2ನೇ ದಿನ ಹೋಳಿಗೆ ಊಟ ಮಾಡ್ತಾರೆ, 3ನೇ ದಿನ ರೊಟ್ಟಿ ಬುತ್ತಿ ದಿನವೇ ದೇವರನ್ನು ತೊಗೊಂಡು ಹೋಗ್ತಾರೆ. ಅವತ್ತು ನಮ್ಮ ಸುತ್ತಮುತ್ತ ಹಳ್ಳಿಲಿ ಇರ್ತಕ್ಕಂಥವ್ರು ಎಲ್ಲರೂ ಅದು ಯಾವುದೇ ದೇಶ ವಿದೇಶದಲ್ಲಿ ಎಲ್ಲೇ ಇದ್ರೂ, ಇವನ್ ಅಮೇರಿಕದಲ್ಲಿ ಇದ್ರೂ ಅವತ್ತಿನ ದಿನ ಬಂದಿರ್ತಾರೆ. ಸೊ ವರ್ಷಕ್ಕೊಂದ್ಸಲ ನಮ್ಗೆ ಯಾರೂ ಸಿಗದೇ ಇರೋ ಫ್ರೆಂಡ್ಸ್ಗಳೆಲ್ಲ ಅವತ್ತು ವರ್ಷಕ್ಕೊಂದ್ಸಲ ಎಲ್ಲರೂ ಊರಲ್ಲಿ ಜಾತ್ರೆ ಹಬ್ಬ ಆದಾಗ ಸಿಗೋದು ಕಡಿಮೆ. ಸಾಮಾನ್ಯ ಈ ಒಂದು ದಿನದಲ್ಲಿ ನಮಗೆ ಹಳೆಯ ಫ್ರೆಂಡ್ಸ್ಗಳೆಲ್ಲ ಸಿಗೋದೇ ಅವತ್ತಿನ ದಿನ. ಹಾಗಾಗಿ ಈ ಒಂದು ಶಿವರಾತ್ರಿ ಹಬ್ಬನ ನಮ್ಮ ಕಡೆ ಬಂದು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸೊ ನೀವುಗಳು ಈ ಒಂದು ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಮಾಡಿ, ಅದರಲ್ಲೂ ಮಹಾಕುಂಭಮೇಳ ನಡೀತಾ ಇದೆ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜಾಗರಣೆ ಮಾಡಿ, ದೇವಸ್ಥಾನಗಳಲ್ಲಂತೂ ಇದ್ದೇ ಇರುತ್ತೆ. ಸೊ ಟ್ರೈ ಮಾಡಿರಿ. ಮತ್ತು ನಿಮ್ಮ ಒಂದು ಏನಂತ ಹೇಳಿದರೆ ರುದ್ರಾಕ್ಷಿ ಮಾಲೆ ಅದನ್ನೆಲ್ಲ ನೀವು ಕ್ಲೆನ್ಸಿಂಗ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ಈ ಒಂದು ಶಿವರಾತ್ರಿಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.